ಮಾತೃತ್ವ ರಜೆ ಹಾಗೂ ಶಿಶುಪಾಲನಾ ರಜೆಯ ಮೇಲೆ ತೆರಳುವ ಮಹಿಳಾ ಶಿಕ್ಷಕರ ರಜೆಯ ಅವಧಿಗೆ ಅತಿಥಿ ಶಿಕ್ಷಕರನ್ನು ನಿಯುಕ್ತಿಗೊಳಿಸಲು ಕ್ರಮ ವಹಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ವಿಧಾನ ಪರಿಷತ್ನಲ್ಲಿ ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯ ವೈಎಂ ಸತೀಶ್ ಅವರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು, ಮಾತೃತ್ವ ರಜೆಯ ನಂತರ ಮರಳಿ ಕರ್ತವ್ಯಕ್ಕೆ ಹಾಜರಾಗುವ ಮಹಿಳಾ ಶಿಕ್ಷಕರಿಗೆ ಮಗುವಿನ ವಯಸ್ಸು 5 ವರ್ಷ ಪೂರ್ಣಗೊಳ್ಳುವವರೆಗೂ ಮಗುವಿನ ಅನುಕೂಲವಾಗುವ ರೀತಿಯಲ್ಲಿ ಮಹಿಳಾ ನೌಕರರು ಇಚ್ಛಿಸುವ ಸ್ಥಳಕ್ಕೆ ನಿಯುಕ್ತಿಗೊಳಿಸಲಾಗುವುದು. ಮಹಿಳಾ ಶಿಕ್ಷಕರಿಗೆ ಮಾತೃತ್ವ ರಜೆ ಮನವಿ ಸ್ವೀಕೃತಗೊಂಡ 15 ದಿನದ ಒಳಗಾಗಿ ಸಕ್ಷಮ ಪ್ರಾಧಿಕಾರದಿಂದ ಮಾತೃತ್ವ ರಜೆಯನ್ನು ಮಂಜೂರು ಮಾಡಲಾಗುವುದು ಎಂದರು. ಮಹಿಳಾ ಶಿಕ್ಷಕರು ಮಾತೃತ್ವ ರಜೆಯೊಂದಿಗೆ ಶಿಶುಪಾಲನಾ ರಜೆಯನ್ನು ಉಪಯೋಗಿಸಿಕೊಳ್ಳಲು ಇಚ್ಛಿಸಿದ್ದಲ್ಲಿ, ಸಂಯೋಜಿತ ಅಥವಾ ಶಿಶುಪಾಲನಾ ರಜೆಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ರಜಾ ಮನವಿ ಸ್ವೀಕೃತವಾದ 15 ದಿನದ ಒಳಗಾಗಿ ರಜೆಯನ್ನು ಮಂಜೂರು ಮಾಡಲಾಗುವುದು ಎಂದು ತಿಳಿಸಿದರು. ಅವರಿಗೆ ಸಹಕಾರ ಮಾಡತಕ್ಕಂಥದ್ದು ನಮಗೆ ಕರುಣೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂತ, ಅದಕ್ಕೆ ನಾನು ಉತ್ತರದ ಒಳಗೇನೆ ನಿಮಗೆಲ್ಲ ಕೊಟ್ಟುಬಿಟ್ಟೆ. ಇದನ್ನೆಲ್ಲ ಯೋಚನೆ ಮಾಡಿ ಇಲಾಖೆಯವ್ರಿಗೆ ಹೇಳಿದೆ, ನೋಡಿ ಈ ಥರ ಎಲ್ಲ ಆಗೋದಿಲ್ಲ, ಕೆಲವು ಸತಿ ಜೆನ್ಯೂನ್ ಕೇಸಸ್ ಇರುತ್ತೆ. ಯಾಕೆಂದರೆ ಕೌನ್ಸಿಲಿಂಗ್ ಮಾಡೋದು ಒಳ್ಳೇದೇ ಮಾನ್ಯ ಸಭಾಪತಿಗಳೇ, ಆದರೆ ಅನಿವಾರ್ಯವಾಗಿ ಇಂಥ ಸಂದರ್ಭ ಇದ್ದಾಗ ಅದಕ್ಕೆ ನಾನು ಏನು ಮಾಡಿದೆ, ಅವ್ರಿಗೆ ಇನ್ಮೇಲಿಂದ ಅವರು ಮೆಟರ್ನಿಟಿ ಲೀವ್ಗೆ ಹೋಗ್ಬೇಕಂದ್ರೆ 15 ದಿವಸ ಒಳಗೆ ನಾವು ಕೊಡಲೇಬೇಕು ಅವರಿಗೆ. ಅದನ್ನು ನಾವು ಇಲ್ಲ ಅಂತ ಹೇಳಂಗೆ ಕಡ್ಡಾಯವಾಗಿ ರೂಲ್ಸೇ ತರ್ತಾ ಇದೀವಿ ಅದನ್ನ ಇನ್ಮೇಲೆ. ಅದು ಹೆಣ್ಣುಮಕ್ಕಳಿಗೆ, ಯಾಕೆಂದರೆ ಇವರೆಲ್ಲರೂ ಕೂಡ ಮೋಸ್ಟ್ಲಿ ಡೆಲಿವರಿ ಮತ್ತು ಜಸ್ಟ್ ಮದುವೆ ಆಗಿರ್ತಾರೆ, ಅವ್ರಿಗೆಲ್ಲರೂ ಕೂಡ ಸಂಸಾರ ಶುರು ಆಗ್ತಕ್ಕಂಥ ಅಡಿಷನಲ್ ಜೀವಗಳು ಅವ್ರ ಸಂಸಾರಕ್ಕೆ ಸೇರ್ತಾವೆ. ಇದನ್ನೆಲ್ಲ ಕೂಡ ನಾವು ಕನ್ಸಿಡರ್ ಮಾಡಬೇಕು.